ನೋಡಿ ಗೈಸ್ ಟೀ ಮತ್ತೆ ಟೀ. ಅಮ್ಮ ಮನೆ ಬಿಟ್ಟು ಹೋಗಂತ ಹೇಳ್ತಿದ್ದಾರೆ. ಬಸ್ಸಲ್ಲಿದ್ದೀನಿ ಗೈಸ್. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಗೈಸ್ ಇವತ್ತಿನ ಬ್ಲಾಗ್ನ ನಾನು ನಾರ್ಮಲ್ ಹೋಟ್ಲ ಹತ್ರ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಗೈಸ್ ಇವತ್ತು ಫಸ್ಟ್ ನಾನು ಏರ್ ಕಟ್ ಮಾಡಿಸ್ಬೇಕು, ಆಮೇಲೆ ಇನ್ನೂ ಹಂಗೆ ಕೆಲಸ ಇದೆ. ಸೊ ಬನ್ನಿ ನೋಡಿ. ಮತ್ತು ಇವತ್ತು ಸ್ವಿಮ್ಮಿಂಗ್ ಪೂಲಿಗೆ ಹೋಗೋಣ ಅಂತ ಇದ್ದೀನಿ. ಭಾಳ ದಿವಸ ಆಯಿತು ಹೋಗೇ ಇಲ್ಲ. ಸೊ ಅದಕ್ಕೆ ಇವತ್ತು ಸ್ವಿಮ್ಮಿಂಗ್ ಪೂಲಿಗೆ ಹೋಗೋಣ ಅಂತಿದ್ದೀನಿ. ಸೊ ಇನ್ನು ಅಮ್ಮ ಬಂದಿಲ್ಲ, ಅಮ್ಮ ಬರೋವರೆಗೂ ವೇಟ್ ಮಾಡಿ ಅದರಿಂದ ನೆಕ್ಸ್ಟ್ ಕೆಲಸ ಎಲ್ಲ ಮಾಡುವ. ಬನ್ನಿ ಗೈಸ್. ಅಪರೂಪಕ್ಕೆ ನಮ್ಮ ಅಕ್ಕನೂ ಬಂದಿದ್ದಾಳೆ ಬೆಳಿಗ್ಗೆ. ಸೊ ಏನಿಲ್ಲ ಗೈಸ್, ಒಂದು ಇರ್ತೀವಿ, ಎಲ್ಲಿಗೂ ಹೋಗೋದಿದೆ. ಸೊ ಅಲ್ಲಿಗೆ ಹೋಗಬೇಕು, ಅದಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ. ಅದೇನಂತ ಹೇಳಲ್ಲ, ಬಟ್ ಆದರೂ ಅಕ್ಕ, ನಾನು, ಅಮ್ಮ ಮೂವರು ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ಅಮ್ಮ ಹಾಲು ತರಕ್ಕೆ ಹೋಗಿದ್ದಾರೆ, ಬರ್ತಾ ಇರ್ತಾಯಿದ್ರಿ ಈಗ. ಜಾನ್, ನಮ್ಮಮ್ಮ, ಮದರ್ ಇಂಡಿಯಾ. ಟೀನ ಎಸ್ಸಲ್ಲಿ ಹೇಳಿದ್ದೀನಿ, ಟೀ ಗೈಸ್ ನೀವು ನೋಡಿರಲ್ಲ, ನೋಡಿ ಬರ್ತಿದ್ದಂಗೆ ಹಾಲು. ಸೊ ಗೈಸ್ ಒಂದು ಕೆಲಸದ ಮೇಲೆ ಮೂವರು ಹೋಗ್ತಾ ಇದ್ದೀವಿ. ಸೊ ಅದನ್ನೇನು ಹೇಳೋಕ್ಕೋಗಲ್ಲ. ಸೊ ಬನ್ನಿ ಈಗ ಟೀ ಕುಡಿದು ನಾವೆಲ್ಲ ಹೋಗಿ ವಾಪಸ್ ಮತ್ತೆ ಹೋಟ್ಲ ಹತ್ರ ಬರಬೇಕು. ಲೆಟ್ಸ್ ಗೋ ಗೈಸ್. ನಮ್ಮ ಅಕ್ಕ ಟೀ, ಇಲ್ಲಿ ನಮ್ಮಮ್ಮ. ಇವರು ಯಾವಾಗಲೂ ಗೈಸ್ ಇವ್ರಿಗೆ ಹೇಳಿ ಸಾಕಾಯಿತು. ನಾನು ಒಂದು ಕುಡಿಯೋಣ ಅಂತ ಕುಡಿತೀನಿ ಗೈಸ್. ನಾವು ಹೋಗ್ತೀವಂದಲ್ಲ, ಹೋಗಿ ವಾಪಸ್ ಹೋಟ್ಲ ಹತ್ರ ಬಂದಿದ್ದೀವಿ. ಸೊ ಗೈಸ್ ಈಗ ಒಂದು ಸ್ವಲ್ಪ ಎಲ್ಲ ಕೆಲಸ ಮುಗಿತು. ಮತ್ತು ನಾನು ಈಗ ಜಗಳೂರಿಗೆ ಹೋಗ್ಬೇಕಂತೆ. ಸೊ ಅಂದರೆ ನಮ್ಮಮ್ಮ ಮನೆ ಬಿಟ್ಟು ಹೋಗಂತ ಹೇಳ್ತಿದ್ದಾರೆ. ಹಂಗೇನಿಲ್ಲ ಗೈಸ್, ನಾನು ಜಗಳೂರಿಗೆ ಹೋಗಬೇಕು. ಸ್ವಲ್ಪ ರೇಷನ್ ಕಾರ್ಡ್ ನಮ್ಮದು, ನಮ್ಮ ಅಜ್ಜಿ ಇದ್ದಾರಲ್ಲ, ಅವ್ರಿಗೆ ರೇಷನ್ ಇದೆ. ಸೊ ಕೊಡೋಕೆ ಹೋಗಬೇಕು. ಅದಕ್ಕೇನಿಲ್ಲ, ಒಂದು ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ಫ್ರೆಶಪ್ ಆಗಿ ಜಗಳೂರಿಗೆ ಹೋಗೋದು ಗೈಸ್. ಇವತ್ತು ಜಗಳೂರು ಜರ್ನಿ ಇದೆ. ಸೊ ನೋಡಿ ಗೈಸ್, ನಾನು ಆವಾಗಲೇ ಹೇಳೋದಲ್ಲ ಟೀ. ಮತ್ತೆ ನೋಡಿ ಗೈಸ್, ಈಗ ಸೆಕೆಂಡ್ ರೌಂಡ್ ಇದೆ. ಹಾಂ ಗೈಸ್, ಇದನ್ನು ಕುಡಿದು ಏನು ಆಗಬೇಡ ಗೈಸ್. ಒಂದು ಇದ್ರದ್ದೇ ಒಂದು ಕಂಟೆಂಟ್ ಮಾಡಿಬಿಡ್ತೀನಿ ಗೈಸ್. ನಮ್ಮಮ್ಮ ಟೀ ಎಷ್ಟು ಕುಡಿತಾರೆ ಅಂತ, ಮೈ ಮಮ್ಮಿ ಟೀ ಅಂತ ಹಾಕ್ಬಿಡೋದು. ಏನಮ್ಮ ಯಾವಾಗ ನಿಲ್ಲಿಸ್ತೀಯ? ನಮ್ಮದು ಟೀ ವಂಶ, ನಮ್ಮದು ಟೀ ವಂಶ. ನಮ್ಮದು ಕೈ ಸಣ್ಣಕ್ಕೆ ಸಣ್ಣಕ್ಕೆ ಮಾಡಿ ಗೈಸ್. ಬನ್ನಿ ಗೈಸ್, ಬರ ಇಲ್ಲೆಲ್ಲ ಮುಗಿಸ್ಕೊಂಡು ನಾನು ಇವಾಗ ಜಗಳೂರಿಗೆ ಹೋಗುವ. ಬನ್ನಿ ಗೈಸ್. ಗೈಸ್ ಈಗ ಚಪಾತಿ ಉದ್ದ ಕೂತ್ಕೊಂಡಿದ್ದಾರೆ ಅಮ್ಮ. ನೋಡಿ ಗೈಸ್ ಟೀ ಮತ್ತೆ ಟೀ. ಮಾ ಬಿಡಮ್ಮ ಟೀನಾ, ಮಾ ಟೀ ಬಿಡು ಗೈಸ್. ಈಗ ನಾನು ಚಪಾತಿ ಸುಡಬೇಕು. ಚಪಾತಿ ಸುಟ್ಟು ಡೈರೆಕ್ಟಾಗಿ ನಿಮಗೆ ರೆಡಿ ಆದಮೇಲೆ ಸಿಗ್ತೀನಿ. ಸೊ ಬನ್ನಿ ಗೈಸ್. ಯಾವಾಗ ಬಿಡ್ತೀಯ ಟೀ? ಪ್ರಾಮಿಸ್ ಮಾಡಿ ನೋಡೋಣ. ಆಗಲ್ಲಪ್ಪ. ಯಾಕೆ? ಟೀ ಬಿಟ್ಟು ಬದುಕೋಕ್ಕಾಗಲ್ಲ. ಅದೊಂಥರ ಎಣ್ಣೆ ಇದ್ದಂಗೆ ಗೈಸ್ ನಮ್ಮ ಅಮ್ಮಗೆ. ಬನ್ನಿ ಗೈಸ್, ಪಟ ಚಪಾತಿ ಸುಟ್ಟು ನೆಕ್ಸ್ಟ್ ಏನಾಗುತ್ತೆ ನೋಡುವ ಗೈಸ್. ಈಗ ಹೋಟ್ಲಿಂದ ಮನೆಗೆ ಬಂದು ಸೊ ಸೆಕೆಗೆ ಫ್ಯಾನ್ ಹಾಕಿದ್ದೀನಿ ಗೈಸ್. ಅಷ್ಟು ಬಿಸಿಲಿದೆ ಗೈಸ್, ಇನ್ನೂ ಬಿಸಿಲೆಲ್ಲ ಹೋಗೇ ಇಲ್ಲ. ಸೊ ಈಗ ನಾನು ಬೇಗ ರೆಡಿಯಾಗಿ ಮತ್ತೆ ಜಗಳೂರಿಗೆ ಹೋಗೋ ಅದಕ್ಕಿಂತ ಮುಂಚೆ ಮತ್ತೆ ಇನ್ನೊಂದೇನೋ ನಮ್ಮದು ಅಮ್ಮಂದು ಇನ್ನೊಂದೇನೋ ಕೆಲಸ ಇದೆ. ಮತ್ತು ಅದು ಕಟ್ಟಬೇಕು, ಬೇರೆ ಅದೇ ಆಗಿದೆ ಗೈಸ್. ಅದು ಬಿಟ್ಟರೆ ಇವತ್ತು ಏರ್ ಕಟ್ ಮಾಡ್ಸೋಣ ಅಂದ್ಕೊಂಡೆ ಗೈಸ್, ಆದರೆ ಬಟ್ ಆಗಲಿಲ್ಲ. ಇವತ್ತು ಏರ್ ಸೆಟ್ ಮಾಡ್ಸೋಣ ಅಂದ್ಕೊಂಡೆ. ಸೊ ಬನ್ನಿ ಈಗ ಬೇಗ ರೆಡಿಯಾಗಿ ನಾನು ಮತ್ತೆ ಹೋಟ್ಲ ಹತ್ರ ಹೋಗಿ ಅಲ್ಲಿಂದ ಮತ್ತೆ ಜಗಳೂರಿಗೆ ಹೋಗಬೇಕು. ಹೋಗೋಣ ಗೈಸ್. ರೆಡಿಯಾಗಿ ಔಟ್ಫಿಟ್ಟೆಲ್ಲ ಚೇಂಜ್ ಮಾಡಿಕೊಂಡು ಈಗ ಹೋಟ್ಲ ಹತ್ರ ಹೋಗ್ತಿದ್ದೀನಿ. ನಾನು ತಿಂಡಿನೇ ತಿಂದಿಲ್ಲ ಗೈಸ್, ಬೆಳಿಗ್ಗೆ ಏನೂ ತಿಂದಿಲ್ಲ. ಈಗ ಹೊಟ್ಟೆ ಫುಲ್ಲ ಸಿತ್ತಿದೆ. ಈಗ ಹೋಗಿ ಅಲ್ಲಿ ಎಗ್ ಬಿರಿಯಾನಿ ಮಾಡಿದ್ದಾರೆ, ಎಗ್ ಬಿರಿಯಾನಿ ತಿನ್ನಬೇಕು. ಅದು ಬಿಟ್ಟರೆ ಗೈಸ್ ನಾನು ಈ ಬೇಸಿಗೆ ಈ ಬಿಸಿಲಿಗೆ ನಾನು ಒರಿಜಿನಲ್ ಕಲರ್ ಏನಂತಲೇ ನಾನೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಬನ್ನಿ ಈಗ ಎಲ್ಲ ರೆಡಿಯಾಗಿದ್ದಾಯಿತು. ಈಗ ನಾನು ಹೋಟ್ಲ ಹತ್ರ ಹೋಗಿ ಊಟ ಮಾಡಬೇಕು. ಆಮೇಲೆ ಅಮ್ಮ ಬರ್ತಾರೆ, ಮತ್ತೆ ರೆಡಿಯಾಗಿ ಎಲ್ಲಿಗೆ ಹೋಗೋದಿದೆ. ಸೊ ಲೆಟ್ಸ್ ಗೋ ಗೈಸ್. ಬಂದು ಮೊಟ್ಟೆ ಬಿರಿಯಾನಿ ತಿಂತಿದ್ದೀನಿ. ಅಮ್ಮ ಈಗ ಮನೆಗೆ ಹೋದರು. ಸೊ ಬನ್ನಿ ಹೊಟ್ಟೆ ತುಂಬ ತಿನ್ನೋಣ. ತುಂಬ ಹೊಟ್ಟೆ ಸಿದ್ದಿದೆ ಗೈಸ್. ಅದು ಬಿಟ್ಟರೆ ನನ್ನ ಬ್ಲಾಗಲ್ಲೇ ನಾನೇ ಭಾಳ ಅಬ್ಸರ್ವ್ ಮಾಡಿದೆ ಗೈಸ್. ನಾನು ಲೆಟ್ಸ್ ಗೋ ಅಂತ ತುಂಬ ಹೇಳ್ತೀನಿ. ಅದೊಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಬಟ್ ನೋಡೋಣ ಆಗುತ್ತೆ. ಸೊ ಬನ್ನಿ ಹೊಟ್ಟೆ ತುಂಬ ತಿಂದು ಹೋಗುವ ಗೈಸ್. ತಿಂದಿದ್ದಾಯಿತು. ಒಂದು ಐಸ್ ಕ್ರೀಮ್ ತಿಂತಾಯಿದ್ದೀನಿ. ಈಗ ತಿಂದುಬಿಟ್ಟು ಹೋಗೋದೆ ಬನ್ನಿ ಗೈಸ್. ನಾನು ಅಮ್ಮ ಹೊರಟಿದ್ದೀವಿ. ಅಮ್ಮ ಬೇರೆ ಕೆಲಸಕ್ಕೆ ಹೋಗ್ತಿದ್ದಾರೆ, ನಾನು ಜಗಳೂರಿಗೆ ಹೋಗ್ತಿದ್ದೀನಿ. ಸೊ ಬನ್ನಿ ಹೋಗಿ ಇವ್ರನ್ನ ಅಲ್ಲಿ ಡ್ರಾಪ್ ಕೊಟ್ಟು ಮತ್ತೆ ನಾನು ಅಲ್ಲಿಂದ ಜಗಳೂರಿಗೆ ಹೋಗಬೇಕು. ಬಾಯ್ ಅಮ್ಮ. ಬಾಯ್.
ಬಸ್ಸಲ್ಲಿದ್ದೀನಿ ಗೈಸ್ ಅಜ್ಜಿ ಮನೆ ರೀಚ್ ಆಗಿದ್ದು. ಈಗ ಸ್ವಲ್ಪ ಸೊಸೈಟಿಗೆ ಹೋಗ್ಬೇಕಂತ ಹೇಳಿದ್ನಲ್ಲ, ಅದೇ ಕೆಲ್ಸಕ್ಕೆ ಬಂದಿದ್ದು. ಸೊ ಬನ್ನಿ ಹೋಗಿ ಮುಗಿಸಿ ಮತ್ತೆ ನನ್ನ ದಾವಣಗೆರೆಗೆ ಹೋಗ್ಬೇಕು ಹೋಗೋಣ ಅಂತ. ಸೊಸೈಟಿಗೆ ಅಂತಲೇ ನಾನು ದಾವಣಗೆರೆಯಿಂದ ಬಂದಿದ್ದು. ಈಗ ಹೋಗ್ತಿದ್ದೀವಿ ನಾನು ನಮ್ಮ ಅಜ್ಜಿ. ಹೋಗಿ ನಾನು ಅಲ್ಲಿ ತಂದು ಕೊಟ್ಟು ಮತ್ತೆ ದಾವಣಗೆರೆಗೆ ಹೊರಡಬೇಕು, ಹೋಗೋಣ. ಅಲ್ಲಿಂದ ಬಂದು ಇವಾಗ ಜಸ್ಟ್ ಬಂದು ಹಂಗೆ ಹೋಗ್ತಿದ್ದೀವಿ. ಅಲ್ಲಿ ಗೈಸ್ ಹೋಗಿ ಬಂದು ಮ್ಯಾಂಗೋ ತಿಂತಿದ್ದೀನಿ. ದಾವಣಗೆರೆಯಿಂದ ಅಜ್ಜಿ ಮನೆ ಮ್ಯಾಂಗೋ ತಿನ್ನಕ್ಕೆ ಬಂದಂಗೆ ಆಗಿದೆ. ಸಖತ್ ಟೇಸ್ಟ್ ಇದ್ದಾವೆ ಮ್ಯಾಂಗೋ. ತಿಂದು ಇಲ್ಲಿಂದ ಹೋಗೋಣ ಬನ್ನಿ ಗೈಸ್. ಮ್ಯಾಂಗೋ ತಿಂದಿದ್ದಾಯಿತು. ಸುಮ್ಮನೆ ಅಜ್ಜಿ ಮನೆ ಮೇಲೆ ವಿಡಿಯೋ ಎಂಡ್ ಮಾಡೋಕ್ಕೋಸ್ಕರ ಅಜ್ಜಿ ಮನೆ ಮೇಲೆ ಬಂದೆ. ಸೊ ಗೈಸ್ ಮ್ಯಾಂಗೋ ತಿಂದಿದ್ದಾಯಿತು. ಇವತ್ತು ಮ್ಯಾಂಗೋ ತಿನ್ನೋಕ್ಕೋಸ್ಕರನೇ ನಾನು ಅಲ್ಲಿಂದ ಬಂದಂಗೆ ಆಯಿತು. ಸಖತ್ತಾಗಿತ್ತು ಮ್ಯಾಂಗೋ ಮಾತ್ರ. ಸೊ ಓಕೆ ಗೈಸ್, ಈ ವ್ಲಾಗ್ನೆಲ್ಲರೂ ಚೆನ್ನಾಗಿ ಈ ವ್ಲಾಗ್ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅಂದ್ಕೊತೀನಿ. ಸೊ ಓಕೆ ಗೈಸ್, ಈ ವ್ಲಾಗ್ನಲ್ಲಿ ಏನು ಮಾಡ್ತೀನಿ, ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾರೆ. ಟೇಕ್ ಕೇರ್, ಬಾಯ್. ಈಗ ನಾನು ದಾವಣಗೆರೆಗೆ ಹೋಗಬೇಕು. ಲೆಟ್ಸ್ ಗೋ.